ಕಾಫಿನಾಡು ಚಿಕ್ಕಮಗಳೂರು ಈ ಭಾಗದಲ್ಲಿ, ಅದರಲ್ಲೂ ಚಿಕ್ಕಮಗಳೂರು ನಗರದಲ್ಲಿ ಕಲ್ಲು ತೂರಾಟ ನಡೆಸಿದವರನ್ನ ಈಗಾಗಲೇ ಖಾಕಿ ಹೆಡೆಮುರಿ ಕಟ್ಟಿದೆ. ಮಹಿಳೆಯ ಮನೆ ಮೇಲೆ ಕಲ್ಲು ತೂರಿದಂಥ ಒಂದು ಪ್ರಕರಣ ಇದು. ವೈಯಕ್ತಿಕ ದ್ವೇಷ ಏನಾದರೂ ಕಾರಣ ಇತ್ತಾ ಈ ಪ್ರಶ್ನೆ ಕಾಡ್ತಿದೆ. ಮಹಿಳೆಯ ಮನೆಯ ಮೇಲೆ ಕಲ್ಲು ತೂರಿದ್ದಂಥ ಒಂದು ಪ್ರಕರಣ ಇದು. ಹುಡುಗರಿದ್ದ ವಿಡಿಯೋವನ್ನ ಖಾಕಿ ಭೇದಿಸಿದೆ. ಹರೀಶ್, ದಿಲೀಪ್, ಭರತ್ ಶಂಕಿತ ಆರೋಪಿಗಳಾಗಿದ್ದಾರೆ. ಪೊಲೀಸರ ಮುಂದೆಯೇ ನಗುತ್ತಾ ಕೂತ ಆರೋಪಿಗಳು. ಖಾಕಿ ಸೀರಿಯಸ್ ಲುಕ್. ಆದರೆ ಆರೋಪಿಗಳು ಮಾತ್ರ ಇದಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಗುತ್ತಾ ಪೊಲೀಸರ ಮುಂದೆ ಕೂತಿದ್ರಂತೆ. ಕೂತು ನಗ್ತಿದ್ದಾರೆ ಆರೋಪಿಗಳು. ಇದನ್ನು ನೋಡಿಯೂ ಖಾಕಿ ಸುಮ್ಮನಾಗುತ್ತೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಲ್ಲು ಗಲಭೆಯನ್ನ ಖಾಕಿ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ? ನೆಗ್ಲೆಕ್ಟ್ ಮಾಡಿದ್ರೆ ಹೆಂಗೆ? ಕಲ್ಲು ತೂರಿದವರೇ ಅವ್ರ ಎದುರಿಗೆ ನಗ್ನಗ್ತಾ ಕೂತ್ಕೊಂಡಿದ್ರು, ಸುಮ್ಮನೆ ಇದ್ದಾರೆ ಪೊಲೀಸರು ಅಂದರೆ ಏನರ್ಥ ನೋಡಿ. ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಮುಂದೆ ಪೊಲೀಸರು ನಿಂತಿದ್ದಾರೆ. ಆ ಕಲ್ಲು ತೂರಿದವರು ಹೆಂಗೆ ಹಲ್ಲು ಬಿಟ್ಕೊಂಡು 32 ಹಲ್ಲು ಕಾಣಂಗೆ ಹಲ್ಲು ಬಿಟ್ಕೊಂಡು ನಿಂತಿದ್ದಾರೆ, ಕೂತಿದ್ದಾರೆ ಅನ್ನುವಂಥದ್ದನ್ನು ನಾವು ಕಾಣ್ಬೋದು. ಕಲ್ಲು ತೂರಾಟ ನಡೆಸಿದಂಥವರು ಅಲ್ಲಿ ಕೂತ್ಕೊಂಡಿದ್ದಾರೆ. ಅದು ಪೊಲೀಸರ ಮುಂದೆ ಕೂತ್ಕೊಂಡಿದ್ದಾರೆ. ಯಾವುದೇ ರೀತಿಯ ಭಯ ಇಲ್ಲದೆ, ಭಯದ ಮಗಳೇ ಭಕುತಿ ಅಂತಾರೆ. ಪೊಲೀಸರ ಭಯ ಅನ್ನುವಂಥದ್ದಂತೂ ಇಲ್ಲಿ ಕಾಣಿಸ್ತಾನೇ ಇಲ್ಲ. ಆರಾಮಾಗಿ ಹಲ್ಲು ಕಿಸ್ಕೊಂಡು ಕೂತಿದ್ದಾರೆ. ಚಿಕ್ಕಮಗಳೂರು ಕಲ್ಲು ಗಲಭೆಯನ್ನು ಖಾಕಿ ನೆಗ್ಲೆಕ್ಟ್ ಮಾಡ್ತಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಇದನ್ನು ನೋಡಿದಾಗ. ಪೊಲೀಸರ ಭಯ ಕಿಂಚಿತ್ತೂ ಇಲ್ಲ ಅವರಿಗೆ ಅನ್ನುವಂಥದ್ದು ಬಹು ಸ್ಪಷ್ಟವಾಗಿ ಕಂಡು ಬರುತ್ತೆ. ಪೊಲೀಸರು ಮುಂದೆ ಇದ್ದಾರೆ, ಪೊಲೀಸರು ಮುಂದೆ ಕೂತ್ಕೊಂಡಿದ್ದಾರೆ. ಅವ್ರಿಗೇನೂ ಆಗೇ ಇಲ್ಲ, ನಾವೇನೂ ತಪ್ಪೇ ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಪಶ್ಚಾತ್ತಾಪದ ಒಂದು ಸಣ್ಣ ಗೆರೆಯೂ ಅವ್ರ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಹೇಗೆ ಹಲ್ಲು ಬಿಟ್ಕೊಂಡು ಕೂತಿದ್ದಾರೆ, ನಗ್ನಗ್ತಾ ಹಲ್ಲು ಕಿಸ್ಕೊಂಡು ಕೂತಿದ್ದಾರೆ. ಖಾಕಿ ಸೀರಿಯಸ್ ಲುಕ್ ಕೊಡ್ತಾ ಇದ್ದರೆ ಆರೋಪಿಗಳು ಮಾತ್ರ ಜಾಲಿಯಾಗಿ ಏನೂ ಆಗೇ ಇಲ್ಲ ಅನ್ನುವಂತೆ, ನಾವೇನು ತಪ್ಪೇ ಮಾಡೇ ಇಲ್ಲ ಅನ್ನುವಂತೆ ಪಶ್ಚಾತ್ತಾಪದ ಸಣ್ಣ ಸುಳಿವು ಅವ್ರ ಮುಖದಲ್ಲಿ ಸುಳಿದಾಡ್ತಾ ಇಲ್ಲ. ದೃಶ್ಯವನ್ನು ಗಮನಿಸ್ತಾ ಹೋಗ್ಬೋದು. ಒಂದು ರೆಡ್ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಕಲ್ಲು ತೂರಾಟ ಮಾಡಿದಂಥ ಮುಸುಡಿಗಳ ತೋರಿಸ್ತಾ ಇದ್ದೀವಿ ನಿಮಗೆ. ಆ ರೆಡ್ ಮಾರ್ಕ್ ಮಾಡಿ ತೋರಿಸ್ತಿದ್ದೀವಿ. ಹೇಗೆ ಕೂತ್ಕೊಂಡಿದ್ದಾರೆ, ಹಲ್ಲು ಬಿಡ್ತಾ ಹೇಗೆ ಕೂತಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಅಂದರೆ ಅವರಿಗೆ ನಾವೇನು ತಪ್ಪು ಮಾಡಿದ್ವಿ, ಕಾನೂನು ರೀತಿಯ ಇದು ತಪ್ಪು. ಒಬ್ಬರ ಮನೆ ಮೇಲೆ ಕಲ್ಲು ತೂರಾಟ ನಡೆಸುವಂಥದ್ದು ಅದು ಕಾನೂನು ಬಾಹಿರ ಅನ್ನುವಂಥ ಸಣ್ಣ ಒಂದು ಪಶ್ಚಾತ್ತಾಪ ಇರಬಹುದು, ಅಥವಾ ಪೊಲೀಸರ ಭಯ ಇರಬಹುದು. ಅದ್ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಅಯ್ಯೋ, ಪೊಲೀಸರು ಮುಂದೆ ಇದ್ದರೆ ಏನು ಮಾಡಿಬಿಡ್ತಾರೆ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇರುವಂಥದ್ದು. ಭಯ ಇದ್ದಿದ್ರೆ, ಪೊಲೀಸರ ಭಯ ಇದ್ದಿದ್ರೆ ಹೀಗೆ ಅವ್ರು ಇರ್ತಾ ಇದ್ರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿಯೂ ಕೂಡ ಏನೂ ತಪ್ಪು ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ನಗ್ನಗ್ತಾ ಕೂತಿರೋದು ನೋಡಿದಾಗ, ಅದು ಪೊಲೀಸರ ಮುಂದೆಯೇ ನಗ್ನಗ್ತಾ ಕೂತಿರೋದು ನೋಡಿದಾಗ ಪೊಲೀಸರು ಮತ್ತು ಪೊಲೀಸರ ಆ ಒಂದು ಭಯ, ಕಾನೂನಿನ ಭಯ ಅವರಿಗೆ ಅದರ ಅರಿವೇ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅಥವಾ ಪೊಲೀಸರು ಈ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.